ಇವತ್ತು ನನ್ನ ಹುಟ್ಟಿದ ಹಬ್ಬದ ದಿನ. ಬಹಳ ಪ್ರೀತಿಯಿಂದ ಬಹಳ ಸಂತೋಷದಿಂದ ನನ್ನನ್ನ ಒಬ್ಬ ಸೋದರನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಮನೆ ಮಗನಾಗಿ ನನಗೆ ಇಡೀ ರಾಮನಗರ ಜನತೆಗಳು ಬಹಳ ಸಂತೋಷದಿಂದ ಇವತ್ತೆಲ್ಲ ನನ್ನ ಜೊತೆಲಿ ಇವತ್ತು ಈ ಒಂದು ಆಚರಣೆಯನ್ನ, ನನ್ನ ಜನ್ಮದ ದಿನವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಕೊನೆ ಉಸಿರಿಗೂ ಕೂಡ ಈ ಒಂದು ಸಂದರ್ಭವನ್ನ ಅವ್ರು ಕೊಟ್ಟಂತ ಪ್ರೀತಿ, ಅವ್ರು ಇಟ್ಕೊಂಡಂತ ವಿಶ್ವಾಸ ನಾನು ಉಳಿಸ್ಕೊಂಡು ನಾನು ಚಾಮುಂಡೇಶ್ವರಿ ತಾಯಿ ಪಾದಾಣ ಹೇಳ್ತಾ ಇದ್ದೀನಿ. ಇದೇ ರೀತಿ ನನಗೆ ಕೊನೆವರೆಗೂ ಕೂಡ ಅವ್ರ ಜೊತೆಲಿ ಇರುವಂತ ಒಂದು ಗಟ್ಟಿಯಾದಂತ ಒಂದು ನಿಲುವು ನನಗೆ ಕೊಟ್ರೆ, ಶಕ್ತಿ ಕೊಟ್ರೆ ನನ್ ಸಾಕು. ಹೆಗ್ಬಲಣ್ಣ ಅವರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಆ ತಾಯಿ ಕಬ್ಬಾಳಮ್ಮ ಚಾಮುಂಡೇಶ್ವರಿ ಆಯುಷ್ವಾರೋಗ್ಯ ಕೊಟ್ಟು ಮುಂದಿನ ಚುನಾವಣೆ ಕೂಡ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಇದೆ, ಅವರೇ ಮೇಲೆ ಆಗಬೇಕು ಅಂತ ಆಸೆ ಇದೆ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಗಳು, ತಮ್ಮ ಪತ್ರಿಕಾ ಮಾಧ್ಯಮದ ಪ್ರೀತಿ ವಿಶ್ವಾಸಗಳು ಹೀಗೆ ಇರಲಿ ಅಂತ ಆ ತಾಯಿ ಕಬ್ಬಾಳ ಮತ್ತು ಚಾಮುಂಡೇಶ್ವರಿ ತಾಯಿ ಬೇಡ್ಕೊತಾ ಇದ್ದೀನಿ. ಇನ್ನೊಂದು ವಿಷಯ ಏನು ಅಂದ್ರೆ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಬಹಳ ಅದ್ದೂರಿಯಾಗಿ ಸತತವಾಗಿ ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡ್ ಬಂದವ್ರೆ. ಆದ್ರೆ ಈ ಸಲ ವಿಶೇಷವಾಗಿ ಆನೆ ತರಿಸಿ ಅಂಬೇಡ್ಕರ್ ಫೋಟೋನ ಅದ್ರ ಮೇಲೆ ಕೂರಿಸಿ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹೇಳಿ ಅವರು MLA ಸಾಹೇಬರು ಅನ್ಕೊಂಡವ್ರೆ. ಆದ್ರಿಂದ ಅವ್ರಿಗೆ ನೆಕ್ಸ್ಟ್ ಆರೋಗ್ಯ ಆಯುಷ್ಯ ಕೊಟ್ಟು ತಾಯಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ಅಂಬೇಡ್ಕರ್ ಆಶೀರ್ವಾದನ ಅವ್ರಿಗೆ ಇರ್ಲಿ ಅಂತ ಕೇಳ್ಕೊತೀನಿ. ಆದ್ರೆ ಇದ್ರೊಳಗೆ 50 ಲಕ್ಷ ರೂಪಾಯಿ ಹೆಚ್ಚಿನ ರೀತಿಯಲ್ಲಿ ಖರ್ಚು ಮಾಡಿ, ಸ್ವಂತ ಖರ್ಚಲ್ಲಿ ದುಡ್ಡು ಹೆಚ್ಚಿನ ರೀತಿಯಲ್ಲಿ ಖರ್ಚು ಮಾಡಿ ಇವತ್ತು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾರೆ. ದಯವಿಟ್ಟು ತಮ್ಮ ಸಹಕಾರಗಳೆಲ್ಲ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟ, ಅಂಬೇಡ್ಕರ್ ಜಯಂತಿ ದಿನ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರ್ಬೇಕು ಅಂತ. ಯಾಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ಆನೆ ಅಂಬಾರಿ ತರ ಒಂದು ಅಂಬೇಡ್ಕರ್ ಫೋಟೋನ ತಗೊಂಡು ಬರ್ತಾವ್ರೆ. ದಯವಿಟ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ಬೇಡ್ಕೊತಾ ಇದ್ದೀನಿ.